ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಸ್ಯಾಮ್ಸಂಗ್ ಅವರು ನಿನ್ನೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A36 ಮತ್ತು ಸ್ಯಾಮ್ಸಂಗ್ ಗ್ಯಾಲಕ್ಸಿ A56 ಈ ಎರಡು ಫೋನ್ಗಳನ್ನು ಲಾಂಚ್ ಮಾಡಿದ್ದಾರೆ. ಸ್ಯಾಮ್ಸಂಗ್ ಅವ್ರಿಗೆ ಈ ಡಿವೈಸ್ಗಳು ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ಗ್ಲೋಬಲ್ನಲ್ಲಿ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗ್ನಲ್ಲಿ ಅತಿ ಹೆಚ್ಚು ಸೇಲ್ ಆಗುವಂಥ ಫೋನ್ಗಳಲ್ಲಿ ಗ್ಯಾಲಕ್ಸಿ A ಸೀರೀಸೇ ಇರುತ್ತೆ. ಆ ಸ್ಟ್ಯಾಟಿಸ್ಟಿಕ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆದರೆ ಈ A ಸೀರೀಸ್ ಫೋನ್ಗಳು ನಮ್ಮ ದೇಶದಲ್ಲಿ ಅಷ್ಟಾಗಿ ಸೇಲ್ಸನ್ನು ಮಾಡಲ್ಲ. ಮಾಡಿದರೂ ಸಹ ಆಫ್ಲೈನ್ ಸ್ಟೋರ್ಗಳಲ್ಲಿ ತುಂಬ ಜನ ಈ A ಸೀರೀಸ್ ಫೋನ್ಗಳನ್ನ ತಗೋತಾರೆ. ಯಾಕೆ ಅಂದರೆ ಅವ್ರು ಲಾಂಚ್ ಮಾಡುವಂಥ ಪ್ರೈಸು. ಯೂಶಲಿ ಈ A ಸೀರೀಸ್ ಫೋನ್ಗಳು ಮಿಡ್ ಆ್ಯಂಡ್ ಲೆವೆಲ್ನ ಫೋನ್ಗಳು, ಸ್ವಲ್ಪ ಪ್ರೀಮಿಯಮ್ನೆಸ್ಸನ್ನು ನೀಡಿ ಸ್ವಲ್ಪ ಜಾಸ್ತಿಗೆ ಲಾಂಚ್ ಮಾಡ್ತಾರೆ. ಓಕೆ, ಫಸ್ಟು ನೆನ್ನೆ ಲಾಂಚ್ ಆದಂಥ ಗ್ಯಾಲಕ್ಸಿ A56 ಬಗ್ಗೆ ನನಗನ್ಸಿದ್ದೇನಪ್ಪ ಅಂದರೆ ಈ ಫೋನ್ನ ಬೇಸ್ ವೇರಿಯಂಟು ಅಂದರೆ 8GB 128GB ಸ್ಟೋರೇಜ್ ವೇರಿಯಂಟು 42,000 ರೂಪಾಯಿಗೆ ಲಾಂಚ್ ಆಗಿದೆ. 12GB 256GB ಸ್ಟೋರೇಜ್ ವೇರಿಯಂಟು 48,000 ರೂಪಾಯಿಗೆ ಲಾಂಚ್ ಆಗಿದೆ. ಈ ಪ್ರೈಸ್ ರೇಂಜಿಗೆ ಈ ಫೋನ್ನ ಸ್ಪೆಸಿಫಿಕೇಶನ್ ನಾವು ನೋಡೋದಕ್ಕೆ ಹೋದರೆ ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡು ಸಹ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ಲಸ್ ನಮಗೆ ಸಿಗ್ತಾ ಇದೆ. ಅಲ್ಯೂಮಿನಿಯಂ ಫ್ರೇಮು ಒಂದು ಒಳ್ಳೆಯ ವಿಷಯ, ತುಂಬ ತಿನ್ ಆಗಿರೋ ಥರ ಇದೆ ಮತ್ತು ಲೈಟ್ ವೆಯ್ಟ್ ಕೂಡ ಇದೆ. 198 ಗ್ರಾಮ್ ವೆಯ್ಟ್ ಆಯಿತಾ. ಇದರಲ್ಲಿ ನಮಗೆ IP67 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಡ್ತಾ ಇದ್ದಾರೆ ಮತ್ತು ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕೂಡ ಕೊಟ್ಟಿದ್ದಾರೆ. ಈ ಫೋನ್ 3 ಕಲರ್ ವೇರಿಯಂಟಲ್ಲೇನೋ ಅವೈಲೇಬಲ್ ಇರುತ್ತಂತೆ. ಈ ಫೋನಲ್ಲಿ 6.7 ಇಂಚಿಂದು ಫುಲ್ HD+ ಅಮೋಲೆಡ್ ಡಿಸ್ಪ್ಲೇ, ಯಾವುದೇ LTPO ಡಿಸ್ಪ್ಲೇ ಅಲ್ಲ ಆಯಿತಾ. 120 ಹರ್ಟ್ಸಿಂದು ರಿಫ್ರೆಶ್ ರೇಟು, ಹೈ ಬ್ರೈಟ್ನೆಸ್ ಮೋಡಲ್ಲಿ 1200 ನಿಟ್ಸ್ ತನಕ ಪೀಕ್ ಬ್ರೈಟ್ನೆಸ್ ಆಗುತ್ತಂತೆ. ನಂತರ ಪರ್ಫಾರ್ಮೆನ್ಸ್ನಲ್ಲಿ ಎಕ್ಸಿನೋಸ್ 1580 ಪ್ರೊಸೆಸರ್, ಕಳೆದ ವರ್ಷ 1480 ಇತ್ತು, ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ. ಈ ಪ್ರೊಸೆಸರ್ನ ಬೆಂಚ್ ಮಾರ್ಕ್ ಯೂಶಲಿ 8 ಲಕ್ಷದಿಂದ 8,40,000 ತನಕ ಮಾತ್ರ ಕೊಡುತ್ತೆ. ಇದು ಲಾಂಚ್ ಆಗ್ತಿರುವಂಥ 42,000 ರೂಪಾಯಿ ರೇಂಜಲ್ಲಿ ಇದಕ್ಕಿಂತ ಡಬಲ್ ತ್ರಿಬಲ್ ಬೆಂಚ್ ಮಾರ್ಕನ್ನು ಕೊಡಬಲ್ಲಂಥ ಸ್ಮಾರ್ಟ್ಫೋನ್ಗಳು ಸಿಗ್ತವೆ ನಿಮಗೆ. ಈ ಪರ್ಫಾರ್ಮೆನ್ಸ್ ಈ ಬೆಲೆಗೆ ತುಂಬ ಕಡಿಮೆ ಆಯಿತು. ಮತ್ತು ರ್ಯಾಮ್ ಟೈಪ್, ಸ್ಟೋರೇಜ್ ಟೈಪ್ ಎಲ್ಲೂ ಕೂಡ ಸ್ಯಾಮ್ಸಂಗ್ನವರು ಸ್ಪೆಸಿಫೈ ಮಾಡಲ್ಲ. ನನಗನ್ನಿಸ್ತಂಗೆ ಈ ಫೋನಲ್ಲಿ UFS 3.1 ಸ್ಟೋರೇಜ್ ಇರಬಹುದು ಮತ್ತು LPDDR5 ರ್ಯಾಮ್ ಇರಬಹುದು. ಯಾವುದೇ ಕನ್ಫರ್ಮೇಷನ್ ಇಲ್ಲ. ಈ ಫೋನಲ್ಲಿ Android 15 ಬೇಸ್ಮೆಂಟ್ ಆಗ್ತಿರುವಂಥ One UI 7 ಇರುತ್ತಂತೆ. 6 ವರ್ಷಗಳ OS ಅಪ್ಡೇಟನ್ನು ಕೊಡ್ತಾರೆ. One UI 7 ಚೆನ್ನಾಗೇ ಇದೆ. ಮತ್ತು ಗ್ಯಾಲಕ್ಸಿ AI ಫೀಚರ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಇದರಲ್ಲಿ 50 MP ಮೇನ್ ಸೆನ್ಸರ್ ನಮಗೆ ಸಿಗುತ್ತೆ ಇದರಲ್ಲಿ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಷನ್ನು ಮತ್ತು 12 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸು, 5 MP ಮ್ಯಾಕ್ರೋ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೆಲ್ಫಿ ಕ್ಯಾಮ್ರಾ 12 MP ಇರುತ್ತಂತೆ. ಸೊ ಕ್ಯಾಮ್ರಾ ಯೂಶಲಿ A ಸೀರೀಸ್ನಲ್ಲಿ ಒಂದು ಲೆವೆಲಿಗೆ ಚೆನ್ನಾಗಿ ಇರುತ್ತೆ. 42,000 ರೇಂಜಿಗೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಆಯಿತಾ. ಇನ್ನು ಈ ಫೋನಲ್ಲಿ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಮತ್ತು ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಸಿಗ್ತಾ ಇಲ್ಲ. ಸ್ಯಾಮ್ಸಂಗ್ ಅವರು ಇತ್ತೀಚೆಗೆ ಅವ್ರು ಯಾವ ಫೋನಲ್ಲೂ ಕೂಡ ಚಾರ್ಜರ್ನ ಕೊಡಲ್ಲ, ಬಟ್ ಈ ಫೋನು 45 ವ್ಯಾಟಲ್ಲಿ ಚಾರ್ಜ್ ಆಗುತ್ತೆ. ಸೊ ಈ ಫೋನಿನ ರೇಟ್ ಮೇಲೆ ಚಾರ್ಜರ್ ರೇಟ್ನು ಕೂಡ ಸಪ್ರೇಟಾಗಿ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಇದಿಷ್ಟು ಈ ಗ್ಯಾಲಕ್ಸಿ A56 ಕೆಲವೊಂದು ಮೇಯ್ನ್ ಫೀಚರ್ಸು. ನೆಕ್ಸ್ಟು ಈ ಗ್ಯಾಲಕ್ಸಿ A36 ಬಂತು ಅಂತ ಅಂದರೆ ಈ ಫೋನ್ನ ಬೇಸ್ ವೇರಿಯಂಟನ್ನು 8GB 128GB ಸ್ಟೋರೇಜ್ ವೇರಿಯಂಟನ್ನು 33,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. 33,000 ರೂಪಾಯಿ ಮ್ಯಾಕ್ಸಿಮಮ್ ಅಂತ ಅಂದರೆ 12GB 256GB ಸ್ಟೋರೇಜ್ ವೇರಿಯಂಟ್ ಸಹ ಇದೆ. ಇದಕ್ಕೆ 39,000 ರೂಪಾಯಿ ಆಗುತ್ತೆ. ಈ ಫೋನ್ನ ಸ್ಪೆಸಿಫಿಕೇಷನ್ ನಾವು ನೋಡೋದಕ್ಕೆ ಹೋದರೆ ಇದರಲ್ಲೂ ಕೂಡ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ಲಸ್ ಪ್ರೊಟೆಕ್ಷನು ಫ್ರಂಟು ಮತ್ತು ಬ್ಯಾಕ್ ಎರಡರಲ್ಲೂ ಸಹ ಸಿಗ್ತಾ ಇದೆ. ಬಟ್ ಇದು ಪ್ಲಾಸ್ಟಿಕ್ ಫ್ರೇಮ್ನ ಜೊತೆಗೆ ಬರುತ್ತಾ ಆಯಿತಾ. ಈ ಫೋನ್ ಕೂಡ ಒಂದು ಲೆವೆಲ್ ಲೈಟ್ ವೇಟ್ ಇದೆ, ತಿನ್ನಾಗಿ ಸಹ ಇದೆ. IP67 ರೇಟಿಂಗ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಇದರಲ್ಲೂ ಕೂಡ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಇದು ಕೂಡ ಅವೈಲೇಬಲ್ ಇದೆ. ಇದರಲ್ಲೂ ಕೂಡ 6.7 ಇಂಚಿಂದು ಫುಲ್ HD+ ಅಮೋಲೆಡ್ ಡಿಸ್ಪ್ಲೇ ಸಿಗುತ್ತೆ. LTPO ಅಲ್ಲ, 120 ಹರ್ಟ್ಸ್ ರಿಫ್ರೆಶ್ ರೇಟ್. ಇದು ಕೂಡ ಅಷ್ಟೇ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ. ಆದರೆ ಈ ಫೋನಲ್ಲಿ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 6 Gen 3 ಪ್ರೊಸೆಸರ್ ಇದೆ. ತುಂಬ ಕಡಿಮೆ ಪವರ್ನ ಹೊಂದಿರುವಂಥ ಪ್ರೊಸೆಸರು. ಅಂತೂ ಬೆಂಚ್ ಮಾರ್ಕ್ನಲ್ಲಿ ಜಾಸ್ತಿ ಅಂತ ಅಂದರೆ 6 ಲಕ್ಷದಿಂದ 6,40,000 ರೇಟಿಂಗನ್ನು ಕೊಡ್ಬೋದು. ನಾವು ಕೊಡ್ತಾ ಇರುವಂಥ 32-33,000 ರೇಂಜಲ್ಲಿ ಈ ಪವರ್ ತುಂಬ ಕಡಿಮೆ ಆಯಿತು. ಇತ್ತೀಚೆಗೆ ಇಷ್ಟೇ ಪವರ್ನ ಹೊಂದಿರುವಂಥ ಫೋನ್ಗಳು 10, 11, 12,000 ರೂಪಾಯಿಗೂ ಕೂಡ ಸಿಗ್ತಾ ಇದೆ. ಇದು ಸ್ವಲ್ಪ ಕಡಿಮೆ ಅಂತ ನನಗನ್ನಿಸ್ತು. ಇದರಲ್ಲಿ ಯಾವ ರ್ಯಾಮ್ ಟೈಪ್, ಸ್ಟೋರೇಜ್ ಟೈಪ್ ಇದೆ ಅಂತೆಲ್ಲೂ ಗೊತ್ತಿಲ್ಲ, ಹೇಳಿಲ್ಲ ಅವರೆಲ್ಲೂ ಕೂಡ. UFS 2.2 ಇರಬಹುದು ಅಂತ ನನಗೆ ಅನಿಸುತ್ತೆ. ಮೋಸ್ಟ್ಲಿ DDR4X ಇರಬಹುದೇನೋ ಆಯಿತಾ. ಇದರಲ್ಲೂ ಕೂಡ Android 15 ಬೇಸ್ಮೆಂಟ್ ಆಗ್ತಿರುವಂಥ One UI 7 ನಮಗೆ ಸಿಗ್ತಾ ಇದೆ. 6 ವರ್ಷಗಳ OS ಅಪ್ಡೇಟ್ನ ಕೊಡ್ತಾರೆ. ಗ್ಯಾಲಕ್ಸಿ AI ಫೀಚರ್ ಎಷ್ಟಿದೆ ಅಂತ ಗೊತ್ತಿಲ್ಲ. 50 MP ಮೇನ್ ಸೆನ್ಸರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಷನ್, ಸೇಮ್ 8 MP ಅಲ್ಟ್ರಾ ವೈಡ್ ಆ್ಯಂಗಲ್ಲು, 5 MP ಮ್ಯಾಕ್ರೋ, 12 MP ಸೆಲ್ಫಿ ಕ್ಯಾಮ್ರಾ ಇದೆ. ಇದರಲ್ಲೂ ಕೂಡ 5,000 mAh ಕೆಪಾಸಿಟಿ ಬ್ಯಾಟ್ರಿ. ಇದು ಕೂಡ 45 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಆಗುತ್ತಂತೆ. ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಮತ್ತು ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ನಿಮಗೆ ಸಿಗ್ತಾ ಇಲ್ಲ.
ಇಲ್ಲ. ಈ ಗ್ಯಾಲಕ್ಸಿ A56 42,000 ರೂಪಾಯಿಗೆ ಏನು ಲಾಂಚ್ ಆಗಿದೆ ಅದೇ ಬೆಲೆಗೆ ಬೇರೆ ಬ್ರ್ಯಾಂಡಲ್ಲಿ ಯಾವುದೆಲ್ಲ ಫೋನ್ ಸಿಗುತ್ತೆ ಅಂತ ನಾವು ಕಂಪೇರ್ ಮಾಡೋದಕ್ಕೆ ಹೋದರೆ ನಾನು ಪರ್ಸ್ನಲಿ ಚೂಸ್ ಮಾಡೋದು OnePlus 13R ಆಯಿತಾ. ಈ ಎರಡು ಫೋನ್ಗಳು ಕೂಡ ಆಲ್ಮೋಸ್ಟ್ ಒಂದೇ ಪ್ರೈಸ್ ರೇಂಜಲ್ಲಿರುವಂಥ ಸ್ಮಾರ್ಟ್ಫೋನ್ಗಳು. ಈ ಎರಡು ಕೂಡ ರೀಸೆಂಟಾಗಿ ಲಾಂಚ್ ಆಗಿರುವಂಥ ಫೋನ್ಗಳಾಯಿತಾ. ನಮಗೆ ಡಿಫ್ರೆನ್ಸ್ ನೋಡೋದಕ್ಕೆ ಹೋದರೆ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ಅಷ್ಟಾಗಿ ಮೇಜರ್ ಡಿಫ್ರೆನ್ಸ್ ನಮಗೆ ಕಾಣಲ್ಲ. ಬೆಸಲ್ ಆಬ್ವಿಯಸ್ಲಿ OnePlus 13Rಲ್ಲಿ ಯೂನಿಫಾರ್ಮ್ ಬೆಸಲ್ ಇದೆ, ಲುಕ್ ವೈಸ್ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಫ್ರಂಟಿಂದ ಕೂಡ ಕಂಪ್ಯಾರಿಟಿವ್ಲಿ. ಮತ್ತು ಡಿಸ್ಪ್ಲೇ ನಮಗೆ LTPO ಡಿಸ್ಪ್ಲೇ ಸಿಗ್ತದೆ ಇಲ್ಲಿ OnePlusನಲ್ಲಿ. ಈ ಕಡೆ ಸ್ಯಾಮ್ಸಂಗಲ್ಲಿ ಯಾವುದೇ LTPO ಡಿಸ್ಪ್ಲೇ ನಮಗೆ ಸಿಗ್ತಾ ಇಲ್ಲ. ಮತ್ತು ನಮಗೆ ಪರ್ಫಾರ್ಮೆನ್ಸಲ್ಲೂ ಕೂಡ ಅಷ್ಟೇ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರು ನಮಗೆ OnePlusಲ್ಲಿ ಸಿಗ್ತಾ ಇದೆ ಆಯಿತಾ. ಇದರ ಬೆಂಚ್ ಮಾರ್ಕ್ ಹತ್ರ 20 ಲಕ್ಷ 22 ಲಕ್ಷ ತನಕ ಕೂಡ ಕೊಡಬಲ್ಲಂಥ ಸಾಮರ್ಥ್ಯ ಇದೆ. ಸೊ ಪರ್ಫಾರ್ಮೆನ್ಸ್ನಲ್ಲಿ ಒಡೆದು ಬಿಸಾಕುತ್ತೆ. UFS 4.0 ಸ್ಟೋರೇಜ್ ಇದೆ, LPDDR5X ರ್ಯಾಮನ್ನು ಕೂಡ ಕೊಟ್ಟಿದ್ದಾರೆ. ಕ್ಯಾಮ್ರಾ ಯಾವ ರೀತಿ ಇದೆ ಕಂಪ್ಯಾರಿಸನ್ ಅಂತ ಗೊತ್ತಿಲ್ಲ, ನಾವು ಅಂದ್ಕೊಳ್ಳೋಣ ಎರಡು ಕೂಡ ಈಕ್ವಲ್ ಪಾಯಿಂಟನ್ನು ಪಡ್ಕೋತವೆ ಅಂತ. ಬಟ್ OnePlusಲ್ಲಿ ಟೆಲಿಫೋಟೋ ಲೆನ್ಸ್ ಇದೆ, ಬಟ್ ಸ್ಯಾಮ್ಸಂಗಲ್ಲಿ ಯಾವುದೇ ಟೆಲಿಫೋಟೋ ಲೆನ್ಸ್ ನಮಗೆ ಸಿಗ್ತಾ ಇಲ್ಲ. ಇದರ ಜೊತೆಗೆ ನಾವು ಬ್ಯಾಟ್ರಿಗೆ ಬಂತು ಅಂತ ಅಂದರೆ OnePlusಲ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿ ವಿತ್ ಚಾರ್ಜರ್ ಸಿಗುತ್ತೆ ನಮಗೆ ಬಾಕ್ಸ್ ಒಳಗೆ ಆಯಿತಾ. ಇದನ್ನೆಲ್ಲ ತಲ್ಲಿಟ್ಕೋಬೇಕಾಗತ್ತೆ. ಸೊ ನೋಡೋದಕ್ಕೆ ಹೋದರೆ ಮೆಜಾರಿಟಿ ಆಫ್ ದ ಫೀಚರ್ಸು ನಮಗೆ OnePlusಲ್ಲಿ ಬೆಟರ್ ಇದೆ, ಸೇಮ್ ಪ್ರೈಸ್ ರೇಂಜ್. ಈವನ್ ಪರ್ಫಾರ್ಮೆನ್ಸ್ ಆಗಲಿ ಡಿಸ್ಪ್ಲೇ ಆಗಲಿ ಪ್ರತಿಯೊಂದು ಕೂಡ ಬೆಟರ್ ಇದೆ. ಬೇಡಪ್ಪ ನಿಮಗೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲೇ ಬೇಕು ಅಂತ ಅಂದರೆ ಈ ಗ್ಯಾಲಕ್ಸಿ A56 ಬದಲು ನಾನು ಪರ್ಸ್ನಲಿ ಚೂಸ್ ಮಾಡೋದಾದರೆ ಗ್ಯಾಲಕ್ಸಿ S24 FE ಸೇಮ್ ಪ್ರೈಸ್ ರೇಂಜ್ಗೆ ಸಿಗ್ತಾ ಇದೆ. 43,000 ರೂಪಾಯಿನೋ ಇದೆ ಈಗ ಆಯಿತಾ. ರೀಸೆಂಟಾಗಿ 1,000 ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟೇ. ಈ ಗ್ಯಾಲಕ್ಸಿ A56ಗಿಂತ ಈ ಗ್ಯಾಲಕ್ಸಿ S24 FEನೇ ಮಚ್ ಬೆಟರ್ ಇದೆ. ಡಿಸೈನ್ ಬಿಲ್ಡ್ ಕ್ವಾಲಿಟಿ ಎರಡು ಕೂಡ ತುಂಬ ಸಿಮಿಲರ್ ಇದೆ. IP68 ರೇಟಿಂಗ್ ನಮಗೆ FEನಲ್ಲಿ ಸಿಗುತ್ತೆ. ಡಿಸ್ಪ್ಲೇ ಕೂಡ ಬೆಟರ್ ಇದೆ, ಡೈನಮಿಕ್ AMOLED 2X ಡಿಸ್ಪ್ಲೇ ನಮಗೆ FEನಲ್ಲಿ ಸಿಗ್ತಾ ಇದೆ. ಮತ್ತು ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ. Exynos 2400 ಈ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಹತ್ರ 20 ಲಕ್ಷ ಅಂಥದ್ದು ಸ್ಕೋರ್ನ ಇದು ಕೂಡ ಕೊಡುತ್ತೆ ಆಯಿತಾ. ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಸೊ ಕ್ಯಾಮ್ರಾ ಆಬ್ವಿಯಸ್ಲಿ FE ಒಂದು ಸ್ವಲ್ಪ ಇನ್ನೂ ಪ್ರೀಮಿಯಮ್ ಆಗಿರೋದ್ರಿಂದ ನನಗನ್ನಿಸ್ತಂಗೆ ಕ್ಯಾಮ್ರಾ ಎರಡು ಕೂಡ ತುಂಬ ಸಿಮಿಲರ್ ಆಗಿರುತ್ತೆ ಅಂತಲೇ ಅಂದ್ಕೊಳ್ಳೋಣ ಆಯಿತಾ. ನಮಗೆ FEನಲ್ಲಿ ಟೆಲಿಫೋಟೋ ಲೆನ್ಸ್ ಕೂಡ ಸಿಗ್ತಾ ಇದೆ, 8K ವಿಡಿಯೋ ರೆಕಾರ್ಡಿಂಗ್ ಆಪ್ಷನ್ ಎಲ್ಲ ಇದೆ ಆಯಿತಾ. ಸೊ ಇದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಬ್ಯಾಟ್ರಿ ಸಿಮಿಲರ್ ಅಂತೀನಿ, ವಿತ್ ವೈರ್ಲೆಸ್ ಚಾರ್ಜಿಂಗ್ ಎಲ್ಲ ಸಿಗುತ್ತೆ. ನೋಡಿ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲೇ ಬೇಕು ಅಂತ ಅಂದರೆ ಗ್ಯಾಲಕ್ಸಿ S24 FE ಮಚ್ ಬೆಟರ್ ಆಪ್ಷನ್ ಆಗುತ್ತೆ. ನನಗೆ ಗೊತ್ತಿಲ್ಲ ಸ್ಯಾಮ್ಸಂಗ್ ಅವರು ಈ ಗ್ಯಾಲಕ್ಸಿ A56 ಏನಕ್ಕೆ ಅಷ್ಟೊಂದು ರೇಟಿಗೆ ಲಾಂಚ್ ಮಾಡಿದ್ದಾರೆ ಅಂತ. ಅವ್ರದ್ದೇ ಕಾಂಪಿಟೇಷನ್ ಆಗಿರುವಂಥ S24 FEನೇ ಬೆಟರ್ ಸ್ಪೆಸಿಫಿಕೇಷನ್ ಆಫರ್ ಮಾಡ್ತಿರೋ ಟೈಮಲ್ಲಿ ದೇವ್ರಿಗೆ ಗೊತ್ತು. ನಾನು ಹೇಳೋದಾದರೆ ನೋಡಿ S24 FEನ ಕಣ್ಣು ಮುಚ್ಕೊಂಡು ತೊಗೊಳ್ಳಿ, ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಬೇಕು ಅಂತ ಅಂದರೆ. ಇಲ್ಲ ಅಂತ ಅಂದರೆ OnePlus 13Rನ ನಾನು ಪರ್ಸ್ನಲಿ ಚೂಸ್ ಮಾಡ್ತೀನಿ. ಸೇಮ್ ಅದೇ ರೀತಿ ಗ್ಯಾಲಕ್ಸಿ A36 ಏನು 32-33 ಸಾವಿರ ರೂಪಾಯಿಗೆ ಲಾಂಚ್ ಆಗಿದೆ, ಅದೇ ಪ್ರೈಸ್ ರೇಂಜಿಗೆ OnePlus 12R ಕೂಡ ಸಿಗುತ್ತೆ. ಸ್ವಲ್ಪ ಹಳೆ ಫೋನ್ ಒಪ್ಕೋತೀನಿ, 1 ವರ್ಷ ಹಳೆ ಫೋನು, ಬಟ್ ಸ್ಟಿಲ್ ಇದರಲ್ಲಿರುವಂಥ ಸ್ಪೆಸಿಫಿಕೇಷನ್ ಟಾಪ್ ನಾಚ್ ಅಂತೀನಿ ಆಯಿತಾ. ನಮಗೆ ಈ OnePlusಲ್ಲಿ ಈ 12Rಲ್ಲಿ ಗುರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಫ್ರಂಟಲ್ಲಿ ಸಿಗ್ತದೆ, ಬ್ಯಾಕ್ ಕೂಡ ಗ್ಲಾಸು. ಡಿಸೈನ್ ಬಿಲ್ಡ್ ಕ್ವಾಲಿಟಿ ಎರಡು ತುಂಬ ಸಿಮಿಲರ್ ಅಂತಲೇ ಅಂದ್ಕೊಳ್ಳೋಣ ಆಯಿತಾ. LTPO ಡಿಸ್ಪ್ಲೇ ನಮಗೆ OnePlus 12Rಲ್ಲಿ ಸಿಗ್ತಾ ಇದೆ, ಬೆಟರ್ ಡಿಸ್ಪ್ಲೇ ಕಂಪ್ಯಾರಿಟಿವ್ಲಿ ಆಯಿತಾ. ಈ ಒಂದು ಸ್ಯಾಮ್ಸಂಗ್ A36 ಕಂಪೇರ್ ಮಾಡಿಕೊಂಡ್ರೆ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ. ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಪ್ರೊಸೆಸರ್ ಇದೆ ಗುರು, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರು. ಸೇಮ್ GPU ಕೂಡ ಅಷ್ಟೇ, ಮಚ್ ಬೆಟರ್ GPU ಸಿಗ್ತದೆ. ಕ್ಯಾಮ್ರಾ ನಂಗನ್ನಿಸ್ತಂಗೆ ತುಂಬ ಸಿಮಿಲರ್ ಇರಬಹುದೇನೋ ಆಯಿತಾ. ಕ್ಯಾಮ್ರಾ ಕಂಪೇರ್ ಮಾಡೋದಕ್ಕೆ ಹೋಗಲ್ಲ ನಾನು, ಏನಕ್ಕೆ ನಾನು ಚೆಕ್ ಮಾಡಿಲ್ಲ ಅದರಿಂದ. ನಂತರ ಬ್ಯಾಟ್ರಿ ಕೂಡ ಅಷ್ಟೇ, 5500 mAh ಕೆಪಾಸಿಟಿ ಬ್ಯಾಟ್ರಿ, 100 ವ್ಯಾಟಿನ ಚಾರ್ಜರ್ ಬಾಕ್ಸ್ ಒಳಗೆ ಕೊಡ್ತಾ ಇದ್ದಾರೆ. ಸೊ ನೋಡೋದಕ್ಕೆ ಹೋದರೆ ಸೇಮ್ ಪ್ರೈಸ್ ಪಾಯಿಂಟಲ್ಲಿ ನಿಮಗೆ 32-33 ಸಾವಿರ ರೂಪಾಯಿಗೆ OnePlus 12R ಬಂದುಬಿಡುತ್ತೆ, ಬೆಟರ್ ಸ್ಪೆಸಿಫಿಕೇಷನ್. ಇಲ್ಲಪ್ಪ ನನಗೆ ಸ್ಯಾಮ್ಸಂಗಲ್ಲೇ ಬೇಕು ಅಂತ ಅಂದರೆ ನೋಡ್ರಪ್ಪ ಇನ್ನೊಂದು ಆಪ್ಷನ್ನು ಗ್ಯಾಲಕ್ಸಿ S23 FE. ಇದು ಕೂಡ ಸ್ವಲ್ಪ ಹಳೆ ಫೋನೇ, 2023 ಅಕ್ಟೋಬರ್ನಲ್ಲಿ ಲಾಂಚ್ ಆಗಿರುವಂಥ ಫೋನ್. ಹತ್ತತ್ರ ಕ್ಲೋಸ್ ಟು 2 ವರ್ಷ ಹಳೆ ಫೋನು, ಬಟ್ ಸ್ಟಿಲ್ ಬೆಟರ್ ಸ್ಪೆಸಿಫಿಕೇಷನ್ನ ಈ ಒಂದು A36ಗಿಂತ ಅಂತೂ ನೀಡ್ತಾ ಇದೆ ಆಯಿತಾ. ನೋಡೋದಕ್ಕೆ ಹೋದರೆ ಇದರಲ್ಲೂ ಕೂಡ ನಮಗೆ ಮೆಟಾಲಿಕ್ ಫ್ರೇಮ್ ಸಿಗುತ್ತೆ, ಫ್ರಂಟು ಮತ್ತು ಬ್ಯಾಕು ಗೊರಿಲ್ಲಾ ಗ್ಲಾಸ್ 5 ಪ್ರೊಡಕ್ಷನ್ ಸಿಗ್ತಾ ಇದೆ. ಸೊ ನೋಡಿ ವಿತ್ ಮೆಟಾಲಿಕ್ ಫ್ರೇಮ್, ನಮ್ಗೆ ಇದರಲ್ಲಿ ಯಾವುದೇ ಮೆಟಾಲಿಕ್ ಫ್ರೇಮ್ ಸಿಗ್ತಿಲ್ಲ, ಪ್ಲಾಸ್ಟಿಕ್ ಫ್ರೇಮ್ ಇರೋದು ಗ್ಯಾಲಕ್ಸಿ A36ನಲ್ಲಿ. ಇನ್ನು ಡಿಸ್ಪ್ಲೇ ಕೂಡ ಅಷ್ಟೇ, ಮಚ್ ಬೆಟರ್ ಡಿಸ್ಪ್ಲೇ, ಡೈನಮಿಕ್ AMOLED 2X ಡಿಸ್ಪ್ಲೇ ನಮಗೆ ಈ S23 FEನಲ್ಲಿ ಸಿಗ್ತಾ ಇದೆ. Exynos ಪ್ರೊಸೆಸರು 2200 Exynos, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ಮಚ್ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಅಂಥದ್ದು ಬೆಂಚ್ ಮಾರ್ಕು ಈ A36 ಬರೀ 6 ಲಕ್ಷ ಕೊಡುತ್ತೆ. ಅದೇ ಈ ಒಂದು S23 FE ಹತ್ತತ್ರ 12-13 ಲಕ್ಷ ಕೊಡುತ್ತೆ. ಸೊ ಆಲ್ಮೋಸ್ಟ್ ಡಬಲ್ ಪರ್ಫಾರ್ಮೆನ್ಸ್ ನಮಗೆ
ಇದರಲ್ಲಿ ಸಿಗ್ತದೆ. ಸ್ವಲ್ಪ ಹಳೆ ಫೋನ್ ಅಷ್ಟೇ, ಬಟ್ ಮ್ಯಾಟ್ರ್ ಆಗಲ್ಲ ನಂಗೆ ಅನ್ನಿಸ್ತಂಗೆ. ಕ್ಯಾಮ್ರಾ ಕೂಡ ಮೋಸ್ಟ್ಲಿ ಸಿಮಿಲರ್ ಇದೆ ಅಂತ ಅನ್ಕೋತೀನಿ ಕಂಪೇರ್ ಮಾಡೋದಕ್ಕಲ್ಲ. ಇದರಲ್ಲೂ ಕೂಡ 8K ವಿಡಿಯೋ ರೆಕಾರ್ಡಿಂಗ್ ಸಿಗುತ್ತೆ ನಮಗೆ S23 FE ಇನ್ನು ಬ್ಯಾಟ್ರಿ ಸಿಮಿಲರ್ ಇದೆ, ಬಟ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಿಗುತ್ತೆ ನಮಗೆ. ಸೊ ನೋಡೋದಕ್ಕೆ ಹೋದರೆ ನೋಡಿ, ಈ ಫೋನ್ಗಳೆಲ್ಲ ಸಿಮಿಲರ್ ಪ್ರೈಸ್ ರೇಂಜಲ್ಲೇ ಇದ್ದಾವೆ. ನನಗೆ ಗೊತ್ತಿಲ್ಲ ಸ್ಯಾಮ್ಸಂಗ್ ಅವ್ರಿಗೆ ಏನು ಯೋಚನೆ ಮಾಡಿ ಫೋನ್ಗಳನ್ನ ಲಾಂಚ್ ಮಾಡ್ತಾರೆ ಅಂತ. ಸೊ ಈ ಪ್ರೈಸ್ ಪಾಯಿಂಟಲ್ಲಿ ನಾನು ಕಣ್ಣು ಮುಚ್ಕೊಂಡ್ಬಿಟ್ಟು ಗ್ಯಾಲಕ್ಸಿ S23 FE ತಗೊಂಬಿಡಿ ಅಂತೀನಿ. ಸ್ವಲ್ಪ ಹಳೆ ಫೋನ್ ಆದರೂ ಬೆಟರ್ ಸ್ಪೆಸಿಫಿಕೇಷನ್ ನಮಗೆ ಸಿಗ್ತಾ ಇದೆ. ಮತ್ತು ಸ್ಯಾಮ್ಸಂಗ್ ಅವರು ಅವ್ರದ್ದು ಹಳೆ ಫೋನ್ಗಳಿಗೂ ಸಹ OS ಅಪ್ಡೇಟನ್ನು ಕೊಡ್ತಾರೆ. ಇತ್ತೀಚೆಗೊಂದು 6-7 ವರ್ಷ OS ಅಪ್ಡೇಟೆಲ್ಲ ಕೊಡ್ತಿರೋದ್ರಿಂದ ನಂಗೆ ಅನಿಸ್ತಂಗೆ ಮ್ಯಾಟ್ರ್ ಆಗಲ್ಲ ಗುರು. ನಾವು ಯೂಶ್ವಲಿ ಒಂದು ಫೋನ್ನ ಮ್ಯಾಕ್ಸಿಮಮ್ ಅಂದರೆ 4-5 ವರ್ಷ ಯೂಸ್ ಮಾಡ್ಬೋದು. ಸ್ಯಾಮ್ಸಂಗಿಂದ ಇತ್ತೀಚಿನ ಎಲ್ಲ ಫೋನ್ಗಳು ₹10,000 ಫೋನ್ ಕೂಡ 5-6 ವರ್ಷ OS ಅಪ್ಡೇಟ್ ಕೊಡ್ತಾರೆ. ಅದು ನಿಜ ಮ್ಯಾಟ್ರ್ ಆಗಲ್ಲ. ಸೊ ಯೋಚನೆ ಮಾಡಿ. ಸೊ ಇದು ನನ್ನ ಒಪಿನಿಯನ್ನು. ಒಟ್ಟಿಗೆ 2 ಫೋನ್ ಲಾಂಚ್ ಮಾಡಿದರೆ ಸ್ಯಾಮ್ಸಂಗ್ ಪ್ರಿಯರು ನೀವು ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲೇ ಬೇಕು ಅಂದರೆ ಬೇಕಾದ್ರೆ ನೀವು ಚೂಸ್ ಮಾಡಬಹುದು. ಇದಿಷ್ಟು ಈ 2 ಫೋನ್ಗಳ ಬಗ್ಗೆ ನಾನು ಅಷ್ಟು ಒಪಿನಿಯನು. ಆ ಪ್ರೈಸ್ ರೇಂಜಿಗೆ ಯಾವುದು ಬೇರೆ ಆಪ್ಷನ್ ಇದೆ, ಸ್ಯಾಮ್ಸಂಗಲ್ಲಿ ಯಾವ್ದು ಬೇರೆ ಆಪ್ಷನ್ ಇದೆ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ನಿಮಗಿದು ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.